ರಾಜ್ಯ ರಾಜಕೀಯದಲ್ಲಿ ಹಲವು ವಿಚಾರಗಳಲ್ಲಿ ಸಂಚಲನ ಆಗ್ತಾ ಇರೋದು ಗೊತ್ತೇ ಇರುವಂತಹ ವಿಚಾರ. ಹನಿ ಟ್ರ್ಯಾಪ್ ಆಗಿರಬಹುದು, ಸಂವಿಧಾನ ಬದಲಾವಣೆಯ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಆಗಿರಬಹುದು, ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ ರಾಷ್ಟ್ರದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಹಲವು ವಿಚಾರಗಳಲ್ಲಿ ಮುಜುಗರ ಎದುರಿಸ್ತಾ ಇದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇದರ ನಡುವೆ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಯಾವೆಲ್ಲ ವಿಚಾರ ತೀರ್ಮಾನ ಆಗುತ್ತೆ, ಯಾವೆಲ್ಲ ಅಂತಿಮ ಹಂತಕ್ಕೆ ಇವರು ಬರ್ತಾರೆ, ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕೂಡ ಇದೆ. ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಮೇಲೆ ವಿರೋಧ ಪಕ್ಷದವರು ನೇರ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲಿಂದನೇ ಆಗಿರಬಹುದು ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ನ ನಾಯಕರು ಇದನ್ನ ಯಾರೂ ಕೂಡ ಸಮರ್ಥಿಸಿಕೊಳ್ತಾನೂ ಇಲ್ಲ ಅಥವಾ ಈ ಬಗ್ಗೆ ಮಾತನಾಡ್ತಾನೂ ಇಲ್ಲ, ವಿರೋಧ ಕೂಡ ವ್ಯಕ್ತಪಡಿಸ್ತಿಲ್ಲ. ಕೇವಲ ತನಿಖೆ 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 ಅನ್ನುವಂಥ ಮಂತ್ರ ಮಾತ್ರ ಜಪಿಸ್ತಾ ಇದ್ದಾರೆ. ಆದರೆ ಏನಾಗುತ್ತೆ ಅನ್ನುವಂಥ ಕುತೂಹಲ. ಹಾಗಾದರೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಬಹುದು, ಯಾವೆಲ್ಲ ವಿಚಾರ ಚರ್ಚೆಗೆ ಬರಬಹುದು ಅಂತ ನೋಡ್ತಾ ಹೋಗೋಣ. ಬೆಳಗ್ಗೆ 11 ಗಂಟೆಗೆ ವಿಧಾನಸಭೆಯಲ್ಲಿ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರುವ ರಾಜಣ್ಣನವರ ಹನಿ ಟ್ರ್ಯಾಪ್ ಆರೋಪದ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಇದರಲ್ಲಿ ಏನಾದರೂ ಪುರಾವೆಗಳಿದೆಯಾ, ಇದನ್ನ ಕೊಡ್ತೀರಾ, ಕಂಪ್ಲೇಂಟ್ ಆಗುತ್ತಾ, ಈ ಬಗ್ಗೆ ಚರ್ಚೆ ಮಾಡಬಹುದು. ಅದೇ ರೀತಿಯಾಗಿ ಒಳ ಮೀಸಲಾತಿಯನ್ನ ಒತ್ತಾಯಿಸ್ತಾ ಇರುವ ದಲಿತ ಸಮುದಾಯದ ನಾಯಕರ ಬಗ್ಗೆನೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.